ಸುದೀಪ್ ಅವರೇ, ಕೋಟಿಗೊಬ್ಬ 3 ಸಿನಿಮಾ ಮೊದಲನೇ ದಿನ ರಿಲೀಸ್ ಆಗಲಿಲ್ಲ. ನಿಮ್ಮಷ್ಟೇ ಕಾಮ್ ಆಗಿ ನಿಮ್ಮ ಫ್ಯಾನ್ಸ್ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದರು. ಇದ್ರ ಬಗ್ಗೆ ಹೇಳಿ. ಬಿಕಾಸ್ ನಾನು ಹೆಂಗಿದ್ನೋ ಅವ್ರು ಹಾಗೆ ಇದ್ದರು. ಅದು ನನಗೆ ಇಷ್ಟ ಆಗ್ತಾಯಿರಲ್ಲ. ಈ ಗಲಾಟೆ ಮಾಡೋದಾಗಲಿ, ದಟ್ ಇಸ್ ನಾಟ್ ವಾಟ್ ವಿ ಆರ್ ಬಾರ್ನ್ ಫಾರ್. ಮೊನ್ನೆನೂ ನಾನು ಮಾತಾಡಿದ್ದೇನಕ್ಕೆ ಅಂತಂದರೆ ನಾಟ್ ಟು ಪ್ರೂವ್ ಎನಿ ಪಾಯಿಂಟ್ ಆರ್ ಗಿವ್ ಎನಿ ಸ್ಟೇಟ್ಮೆಂಟ್. ಬಟ್ ಏನಾಗುತ್ತೆ ಗೊತ್ತಾ, ನಮಗೆ ಯಾರು ಗಾಡ್ ಫಾದರ್ ಅಂತ ಇಲ್ಲ. ಆ್ಯಂಡ್ ಸೆಕೆಂಡ್ಲಿ ನಾನು ಇನ್ನೊಂದು ಕ್ಲಿಯರ್ ಮಾಡ್ತಾಯಿದ್ದೀನಿ. ಇದರಿಂದ ನಾವು ಇದನ್ನು ಹೇಳಬೇಕಾದ್ರೆ ಇದರಿಂದ ಯಾರೋ ಪ್ರೊಡ್ಯೂಸರ್ ಇದ್ದಾರೆ, ಡೈರೆಕ್ಟರ್ಸ್ ಇದ್ದಾರೆ, ಇಲ್ಲ ಆ್ಯಕ್ಟರ್ಸ್ ಇದ್ದಾರೆ, ನೋಬಡಿ ಈಸ್ ಬಿಹೈಂಡ್ ಆಲ್ ದಿಸ್. ಕೆಲವರು ಪರ್ಟಿಕ್ಯುಲರಾಗಿ ಈ ಸಿನಿಮಾಗೆ ಸಂಬಂಧ ಇಲ್ಲದೆ ಇರೋರು ಕೂಡ ನಮ್ಮ ಇವಾಗ ರಿಲೀಸ್ ಆಗಿರೋ ಇನ್ನೊಂದು ಸಿನಿಮಾಗೂ ಸಂಬಂಧ ಇಲ್ಲ ಅವ್ರಿಗೆ. ಇದನ್ನು ಕ್ಲಾರಿಟಿ ತೊಗೊಳ್ಳಿ ಫಸ್ಟು. ಸೊ ಇದನ್ನು ಕೆಲವರು ಹೇಳಿದ ಮೇಲೂ ಅವ್ರ ಮೇಲೆ ಟಾರ್ಗೆಟು, ಇವ್ರ ಮೇಲೆ ನೋ ಇದರಲ್ಲಿ ಯಾವ ಆ್ಯಕ್ಟರ್ಸ್ ಇನ್ವಾಲ್ವ್ ಇಲ್ಲ, ಯಾರೂ ಇಲ್ಲ. ಕೆಲವರು ನಮ್ಮ ಸಿನಿಮಾಗೂ ಅವ್ರ ಸಿನಿಮಾಗೂ ಸಂಬಂಧ ಇಲ್ಲದೆ ಇರೋರು ಕೂಡ ಕೆಲವು ಥಿಯೇಟ್ರ್ಗಳಿಗೆ ಫೋನ್ ಮಾಡೋದು, ಥಿಯೇಟ್ರಿಗೆ ಇದು ಮಾಡಿ ಅವ್ರು ಬರಲ್ಲ, ನೀವು ಕೊಡಬೇಡಿ ಅನ್ನೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಹೇಳಬೇಕು ಅಂದರೆ ಇವಾಗ ನರ್ತಕಿ ದೇಸ್ ಅನ್ ಇಶ್ಯೂ, ಲೀಗಲ್ ಇಶ್ಯೂ ಇದೆ. ಬಟ್ ಆದ್ರೂ ಆಗಬಹುದು ಅನ್ನೋ ಕಾರಣಕ್ಕೆ ನಾವಿಬ್ಬರು ಸಂತೋಷ ಆಗಲಿ ನರ್ತಕಿ ಅನೌನ್ಸ್ ಮಾಡಿದಾಗ ನಾವು ಭೂಮಿಕಾ ಹೋಗಬೇಕು ಅಂದ್ರೆ ಅಲ್ಲಿ ಆಯ್ತಾಳಂತ ಹುಡುಗಾರೆ, ದ ಒನ್ ಹೂ ಓನ್ಸ್. ಅವ್ರಿಗೆ ಫೋನ್ ಮಾಡಿ ಕೊಡಬೇಡಿ, ಮೂವಿಲ್ಯಾಂಡ್ ಎಲ್ಲರೂ ಹೋಗ್ಲಿ ಬಿಡಿ ಅವರು ಅನ್ಬೇಕಾದ್ರೆ ಏನಾಗುತ್ತೆ? ನೀವು ಯೋಚನೆ ಮಾಡಿ, ಹೊಸೊಬ್ರಿಗೆ ಏನೇನಾಗಿರ್ಬೇಕಿಲ್ಲ. ಸೊ ಇವರು ಅದೇ ಹೇಳಿದ್ದಿವರು, ಅದೇ ಇನ್ನೊಂದು ಸಿನಿಮಾನೂ ರಿಲೀಸ್ ಆಯ್ತು ಅವತ್ತು, 2 ಬಿಟ್ಟು. ನಾವು ರಿಲೀಸ್ ಆಗಿದ್ದೀನಿ, ಇನ್ನೊಂದು ಆಯಿತು. ಇವ್ರು ಹೇಳೋದೇನೆಂದರೆ ಅವ್ರಿಗೆ ಅಡ್ವೈಸ್ ಮಾಡ್ಬೋದಿತ್ತಲ್ಲ, ಆ ಪ್ರೊಡ್ಯೂಸರ್ನ ಯಾಕೆ ಇದು ಮಾಡಿದ್ರು? ಇದನ್ನು ವಿವರಣೆಸ್ಬೇಕು, ಇದು ಮಾಡಬೇಕು ಅಥವಾ ಯಾವುದೋ ಇದು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಐ ಗೆಸ್ ಎಷ್ಟೋ ಹೊಸೊಬ್ಬರಿಗೆ ನಾವು ಅಟ್ಲೀಸ್ಟ್ ಒಂದು ಸ್ವಲ್ಪ ಸಪೋರ್ಟಾಗಿ ನಿಂತಿರ್ಬೇಕಾದ್ರೆ ಇಟ್ ವಾಸ್ ಇಂಪಾರ್ಟೆಂಟ್. ಹಾಗನ್ಬಿಟ್ಟು ಬಾಯಿದೆ ಭಾಷೆ ಇದೆ ಅಂದ್ಬಿಟ್ಟು ಮಾತಾಡ್ತಾ ಇರೋದಲ್ಲ, ಎಲ್ಲಿ ಬೇಕು ಅವಾಗ ಮಾತ್ರ ಮಾತಾಡಬೇಕಾಗತ್ತೆ. ದ್ಯಾಟ್ಸ್ ಆಲ್ ಇಟ್ ಇಸ್. ಇನ್ನೊಂದೇನೆಂದರೆ ನಾನು ಕಾಮ್ ಆಗಿದ್ದೀನಿ ಅಂತ ಹೇಳಿದ್ರೆ, ನನ್ನ ಹುಡುಗರಿಂದನೇ ಕಾಮ್ ಆಗಿದ್ದು ನಾನು. ಏನಾಗುತ್ತೆ, ನಾವು ಹೇಗಿದ್ದೀವೋ ನಾವು ರೊಚ್ಚಿಗೆ ಎದ್ದೇಳಕ್ಕೆ ಹೋದ್ರೆ ಅಲ್ಲೂ ಮತ್ತು ಊರು ಎದ್ದೇಳ್ತವೆ. ಏನಕ್ಕೆ ಬೇಕಿದೆ ಸಿನಿಮಾ ಮಾಡೋದು? ಅದಕ್ಕಲ್ವಲ್ಲ. ವಿ ಆರ್ ಆಲ್ ಹಿಯರ್ ಟು ಟೆಲ್ ಅ ಸ್ಟೋರಿ ಬೈ ದಿ ಎಂಡ್ ಆಫ್ ದ ಡೇ, ಕರೆಕ್ಟ್? ಸೊ ಲಕ್ಕಿಲಿ ಇವಾಗ ಮತ್ತೆ ಥಿಯೇಟ್ರಲ್ಲಿ ಕತೆ ಹೇಳೋ ಅವಕಾಶ ಸಿಕ್ಕಿದೆ, ಫೋನಲ್ಲ. ಕೋಟಿಗೊಬ್ಬ 3 ಸಿನಿಮಾ ಕೂಡ ಪೈರಸಿ ಬಲೆಗೆ ಬಿದ್ದಿತ್ತು. ಒಳ್ಳೆ ಪ್ರಿಂಟಲ್ಲೇ ಸಿನಿಮಾ ಹರಿದಾಡ್ತಾ ಇತ್ತು. ಇದ್ರ ಬಗ್ಗೆ ಹೇಳಿ. ಪೈರಸಿ ಸರ್ ಆಗಿತ್ತಲ್ಲ ಸರ್, ಕೋಟಿಗೊಬ್ಬ 3 ಎರಡೂ ಕೂಡ ಆಯಿತಾ? ಆಗಿದೆ ಸರ್, ಆಗಿದೆ ಸರ್. ಏನು ಕ್ರಮ ಕೈಗೊಂಡ್ರೆ ಅದಕ್ಕೆ? ಮೋಸ್ಟ್ಲಿ ಅವರು ವ್ಯಾಕ್ಸಿನೇಷನ್ ತೊಗೊಂಡಿಲ್ಲ ಸರ್. ಈಗ ವ್ಯಾಕ್ಸಿನೇಷನ್ ತೊಗೊಂಡಿರೋರ ಬಗ್ಗೆ ಅವ್ರು ಆಸಕ್ತಿ ತೋರಿಸ್ತಾ ಇದ್ದಾರೆ, ವ್ಯಾಕ್ಸಿನೇಷನ್ ತೊಗೊಂಡಿರೋರ ಬಗ್ಗೆ ನಾವು ಆಸಕ್ತಿ ತೋರಿಸ್ತಾ ಇದ್ದೀವಿ. ಸೊ ದ್ಯಾಟ್ಸ್ ಆಲ್ ಇಟ್ ಇಸ್. ಆ ವರ್ಡಿಗೆ ನಾವೇನು ಹೇಳೋಕ್ಕೆ ಆಗಲ್ಲ. ಇಟ್ಸ್ ಓಕೆ. ಒಂದು ಪೈರಸಿ ಮಾಡೋರು ಸ್ಟ್ರಾಂಗ್ ಆಗಿದ್ದರೆ ಅದನ್ನು ವಿತ್ಸ್ಟ್ಯಾಂಡ್ ಮಾಡೋದಕ್ಕೆ ಒಂದು ಟೀಮ್ ಇರಬೇಕು. ಐ ಥಿಂಕ್ ಅವರ್ ಟೀಮ್ ಇಸ್ ಆಲ್ಸೋ ಡೂಯಿಂಗ್ ಎ ಫ್ಯಾಂಟಾಸ್ಟಿಕ್ ಜಾಬ್. ಬಾದಾಗೆಲ್ಲ ಯಾಕೆ ಅವರು ನಿದ್ದೆ ಮಾಡಿದೇನೆ ಅದರಿಂದ ಬಿದ್ದು ಎಷ್ಟಾಗುತ್ತೋ ಅಷ್ಟು ಡಿಲೀಟ್ ಮಾಡಿಸ್ಯಾರೆ. ವಿತಿನ್ ಫ್ಯೂ ಡೇಸ್, ಐ ಥಿಂಕ್ 2 ಡೇಸಲ್ಲೇ 2000 ಆಡ್ ಲಿಂಕ್ಸ್ ಅಂತ ಏನೋ ಹೇಳಿದ್ರು. ಐ ಆಮ್ ಅವೇರ್ ಆಫ್ ದ್ಯಾಟ್. ಐ ವಾಸ್ ಜಸ್ಟ್ ಜೋಕಿಂಗ್ ವೆನ್ ಐ ಸೆಡ್ ದ್ಯಾಟ್ ಪೈರಸಿ ಪಾರ್ಟ್. ಬಟ್ ದಟ್ಸ್ ಓಕೆ ಸರ್. ಕಳ್ಬರಿಕೆ ಎಲ್ಲ ಕಡೆ ಇರ್ತಾವಲ್ಲ, ಇಟ್ಸ್ ಓಕೆ. ಬೈ ದಿ ಎಂಡ್ ಆಫ್ ದ ಡೇ ಪೈರಸಿ ಇಲ್ಲ ಅಂದ್ಕೊಳ್ಳೋಣ. ಬಟ್ ಅದೇ ಫೋನು, ಅದೇ ಟಿ ವಿಯಲ್ಲಿ ತಾನೇ ನೀವು ನೋಡ್ತಾ ಇದ್ದೀರ ಇಷ್ಟು 2 ವರ್ಷದಿಂದ. ಈವನ್ ಯು ವಾಂಟೆಡ್ ಟು ಕಮ್ ಔಟ್, ರೈಟ್? ಹಾಂ, ನಾನೇನು ಹೇಳೋದು, ಪೈರಸಿ ನೋಡೋದು ತಪ್ಪಲ್ಲ. ಸ್ಕ್ರೀನಲ್ಲಿ ಥಿಯೇಟ್ರಿಗೆ ಬಂದು ಇಲ್ಲೂ ಆನ್ ಇಟ್ಕೊಳ್ಳಿ, ಅಲ್ಲೂ ಆನ್ ಇಟ್ಕೊಳ್ಳಿ. ಡಿಫ್ರೆನ್ಸ್ ಗೊತ್ತಾಗುತ್ತಲ್ಲ. ಡಿಫ್ರೆನ್ಸ್ ಗೊತ್ತಾದಾಗ ಪಕ್ಕದವ್ರಿಗೆ ಹೋಗಿ ಹೇಳಿ, ಪೈರಸಿ ಬೇಡ ಮಗನೇ, ಅಲ್ಲೇ ಹೋಗಿ ನೋಡಿ ಚೆನ್ನಾಗಿದೆ ಅಂತ. ದಟ್ಸ್ ಆಲ್ ಇಟ್ ಇಸ್. ಇನ್ಫ್ಯಾಕ್ಟ್ ಯಾವುದಾದ್ರು ಕೆಲವು ಪ್ರಿಂಟಲ್ಲಿ ನಾನಂತನೂ ಗೊತ್ತಾಗ್ತಾಯಿಲ್ಲ ಅದು. ಕೋಟಿಗೊಬ್ಬ 3 ಸಿನಿಮಾ ಕಲೆಕ್ಷನ್ ಎಷ್ಟಾಯಿತು ಸರ್? ಐ ಡೋಂಟ್ ನೋ ಸರ್. ಐ ಡೋಂಟ್ ಗೆಟ್ ಇನ್ ಟು ದ ಲಾಜಿಸ್ಟಿಕ್ಸ್. ಯಾಕಂದರೆ ಇದು ನನ್ನ ಪ್ರೊಡಕ್ಷನ್ ಅಲ್ಲ. ನನ್ನ ಪ್ರೊಡಕ್ಷನ್ ಆದಾಗ ನಾವು ಮಾತಾಡ್ಬೋದು. ನಾನು ನಮ್ಮ ಪ್ರೊಡಕ್ಷನ್ ಥರ ಕೆಲಸ ಮಾಡಿದ್ದೀವಿ ಅಷ್ಟೇ. ಅದನ್ನೇ ನಾನು ರೀಟ್ವೀಟ್ ಮಾಡ್ತೀನಿ ಹೊರತು ನನಗೆ ಅದ್ರ ಬಗ್ಗೆ ಹೋಗಿ ಗೊತ್ತೇ ಇಲ್ಲ. ಬಿಕಾಸ್ ವೈ ಆಮ್ ಸೇಯಿಂಗ್ ದಟ್, ಈಗ ಒಂದು ಫಾಲ್ಸ್ ಫಿಗರ್ಸ್ ಕೂಡ ಕೊಡ್ಬೋದು, ಗೊತ್ತಿಲ್ಲದ್ರ ಬಗ್ಗೆ ಮಾತಾಡಿ ಇನ್ನೊಂದು ಹೌದು ಅನ್ನೋದು ತಪ್ಪು ಅನ್ನೋದು ಇಲ್ಲ, ಅದೇನೂ ಇಲ್ಲ ಇನ್ನೂ ಜಾಸ್ತಿ ಅನ್ನೋದು. ಅ ಕಲೆಕ್ಷನ್ ಹ್ಯಾಸ್ ನಾಟ್ ಡಿಫೈನ್ಡ್ ಮೀ ನೌ. You know, we are here for many years now. So I guess I just know it's doing extremely well. That's fair enough. See, as long as producer is safe and ಅವರು ಬಿಟ್ಟಿರೋ ಟೈಮಲ್ಲಿ ಅವ್ರಿಗೂ ಸ್ವಲ್ಪ ಕಾಲದೊಟ್ಟಿಗೆ ಕೆಲವು ವ್ಯಕ್ತಿಗಳು
ಕೈ ಹಿಡ್ದಿದ್ದಾರೆ ಅವ್ರಿಗೆ. ಐ ಥಿಂಕ್ ಅದಷ್ಟು ಅವರು ಜೀವನ ಪರ್ಯಂತ ನೆನೆಸ್ಕೊಂಡ್ರೆ ಸಾಕು, ಕನೆಕ್ಷನ್ ಮರೆತರೂ ಪರವಾಗಿಲ್ಲ. ಸಿ ದಟ್ಸ್ ವಾಟ್ ಐ ಮೀನ್. ಕಲೆಕ್ಷನ್ ಇಸ್ ಹೀ ಈಸ್ ಹ್ಯಾಪಿ, ಎವ್ರಿಬಡಿ ಈಸ್ ಹ್ಯಾಪಿ, ಡಿಸ್ಟ್ರಿಬ್ಯೂಟರ್ಸ್ ಆರ್ ಹ್ಯಾಪಿ. ನನಗೆ ಅದರಲ್ಲಿ ಏನು ಸರ್ ಒಂದು ಎಕ್ಸ್ಟ್ರಾ ರೂಪಾಯಿ ಯಾರು ಕೊಡಲ್ಲ ಸರ್. ಈಗ ನಾವು ಎಲೆಕ್ಷನಿಗೆ ಫಸ್ಟ್ ಟೈಮ್ ನಿಂತಾಗ ಬೋಣಿ ಬರುತ್ತಾ ಅಂತ ಒಂದು ಕೇಳ್ತಾ ಇರ್ತಾರಂತೆ, ಠೇವಣಿ ವಾಟ್ ಎವರ್. ಅದು ಬಂದ ಮೇಲೆ ಇವರು ಎಂಟ್ರ್ ಆಗ್ತಿದ್ದಾರೆ, ಅದಕ್ಕೆ ಇವರಿಗೆಲ್ಲ ವರ್ಡ್ಸ್ ಗೊತ್ತು, ನಂಗೆ ಗೊತ್ತಿಲ್ಲ. ಸೊ ಈ ನಮ್ಮಲ್ಲಿ ಪ್ರಿಂಟ್ ಪಬ್ಲಿಸಿಟಿ ಅಂತೀವಿ, ಅದಕ್ಕೆ ಅದೇ ಬರುತ್ತಾ ಅನ್ನೋದೊಂದು ಡೌಟ್ ಇರುತ್ತೆ ನಮ್ಮಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಫಾಲೋಯಿಂಗ್ ಅಂತ ಇರೋದ್ರಿಂದ ಅಟ್ಲೀಸ್ಟ್ ಒಂದು ಬೇರ್ ಮಿನಿಮಮ್ ಅಂತ ಅಂದ್ಕೊಂಡಿರ್ತಾರೆ. ಅದೆಲ್ಲ ದಾಟಿದ ಮೇಲೆ ಐ ಥಿಂಕ್ ಒನ್ಸ್ ವಿ ಗೆಟ್ ಟು ನೋ ಇಟ್ ಇಸ್ ನಾಟ್ ಅ ಲೇಕ್, ಇಟ್ ಇಸ್ ಅ ರಿವರ್. ಎಷ್ಟು ಗ್ಯಾಲನ್ಸ್ ವಾಟರ್ ಇದೆ ಅದೆಲ್ಲ ನನಗೆ ನೆಸೆಸಿಟಿ ಇಲ್ಲ. ಆ್ಯಸ್ ಲಾಂಗ್ ಆ್ಯಸ್ ಸರಿ ಹೋಗ್ತಾ ಇಲ್ಲ ಅಂದರೆ ಆ ನ್ಯೂಸ್ ನನಗೆ ಬರುತ್ತೆ. ಇಲ್ಲ ಸರ್ ಹಿಂಗಾಗಿದೆ, ಇಟ್ಸ್ ನಾಟ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಸಮಥಿಂಗ್. ನೋ ದಟ್ ಈಸ್ ಸಮಥಿಂಗ್, ಆ ನ್ಯೂಸಿಗೆ ನಾನು ತಲೆ ಕೆಡಿಸ್ಕೋತೀನಿ. ದೆನ್ ನೆಕ್ಸ್ಟ್ ಪಬ್ಲಿಸಿಟಿ ಏನು ಮಾಡ್ಬೇಕು ಹೇಳಿ, ಹಾಗೆ ಅಂದ್ಬಿಟ್ಟು ಅಂತ. ಸೊ ಐ ಗೆಸ್ ವೆನ್ ಇಟ್ ಇಸ್ ಡೂಯಿಂಗ್ ವೆಲ್, ಇಟ್ ಇಸ್ ಡೂಯಿಂಗ್ ವೆಲ್. ಇವ್ರು ನಾಳೆ ನಾಡಿದ್ದಿಂದ ಹಾಕೋ ಶರ್ಟು ವಾಚ್ಗಳ ಮೇಲೆ ಗೊತ್ತಾಗುತ್ತೆ ಎಷ್ಟು ಮಾಡಿದ್ದಾರೆ. ಕೋಟಿಗೊಬ್ಬ 3 ಸಿನಿಮಾ ತೆಲುಗಿನಲ್ಲೂ ಬರ್ತಾ ಇದೆ. ತೆಲುಗು ವರ್ಷನ್ನಲ್ಲಿ ನೀವು ಯಾಕೆ ವಾಯ್ಸ್ ಡಬ್ ಮಾಡಲಿಲ್ಲ? ಪಿಕ್ಚರ್ನ ಇಲ್ಲಿ ನಾನು ಭೂಮಿಕಾ ತನಕ ತರೋದ್ರಲ್ಲಿ ಒದ್ದಾಡ್ಕೊಂಡು ಧ್ವನಿನೇ ಬರಲಿಲ್ಲ ಸರ್ ನನಗೆ. ಅಷ್ಟು ಫ್ರೀ ಟೈಮ್ ಇದ್ದಿದ್ರೆ ನಾವೆಲ್ಲ ಮಾಡ್ಬೋದಿತ್ತು. ಅದು ಏನಾಯಿತು, ಒಂದು ಪೋಸ್ಟ್ ಪ್ರೊಡಕ್ಷನ್ನು ನೀವೆಲ್ಲ ಅಂದ್ಕೊಂಡಂಗೆ ಎಲ್ಲ ಕಂಪ್ಲೀಟಾಗಿ ಪ್ರಿಂಟ್ ರೆಡಿ ಇರಲಿಲ್ಲ. ಯಾವಾಗ ಕೋವಿಡ್ ಸ್ಟಾರ್ಟ್ ಆಯಿತು ಎಲ್ಲದೂ ಸ್ಟಾಪ್ ಆಗಿತ್ತು. ಸೊ ಯಾವಾಗ ಗೌರ್ಮೆಂಟ್ 100% ಕೊಟ್ಟರೋ ದಿಢೀರ್ ಅಂತ ಒಂದು ದೇರ್ ವಾಸ್ ಅ ಟ್ರಾಫಿಕ್ ಆಫ್ ಪೋಸ್ಟ್ ಪ್ರೊಡಕ್ಷನ್, CG ಅದು ಇದು ಆ್ಯಂಡ್ ಒಂದು ನಂದು ಡಬ್ಬಿಂಗೇ ಆಗಿರಲಿಲ್ಲ. ಸೊ ಎವ್ರಿಥಿಂಗ್ ಒಂದು ಹರಿಬರಿ ಆಗಬೇಕಾದ್ರೆ, ಇನ್ಫ್ಯಾಕ್ಟ್ ತೆಲುಗು ನಾನು ಮಾತಾಡ್ತೀನಿ ಇಲ್ಲ ಅಂತಲ್ಲ, ಬಟ್ ಅಷ್ಟು ಸರಳವಾಗಿ ನನಗೆ ಬರೋಲ್ಲ. ಸೊ ಸ್ವಲ್ಪ ಪ್ರಯತ್ನ ಪಡಬೇಕಾದ್ರೆ ಆ್ಯಂಡ್ ಅದು ದಟ್ ಈಸ್ ಗೋಯಿಂಗ್ ಟು ಸ್ಟಾಪ್ ಎವ್ರಿಥಿಂಗ್. ಬೇಕಾಗುತ್ತೆ ಸರ್, ನನ್ನ ಭಾಷೆ ಅಲ್ವಲ್ಲ. ಸೊ ಅದರಿಂದ ಸ್ವಲ್ಪ ಒದ್ದಾಡಬೇಕಾಗತ್ತೆ. ಸೊ ಬಟ್ ಐ ಗೆಸ್ ಮಾಡಿದವ್ರು ಚೆನ್ನಾಗೇ ಮಾಡ್ಯಾರೆ. ಆ್ಯಂಡ್ ಈ ಸಿನಿಮಾಗೆ ಮಾಡಬಾರ್ದು ಅಂತ ಏನಿರಲ್ಲ. ಐ ಡೋಂಟ್ ಥಿಂಕ್ ವಿ ಹ್ಯಾಡ್ ಟೈಮ್, ಸೊ ಬಿಕಾಸ್ ಆಫ್ ದ್ಯಾಟ್. ಅದರ್ವೈಸ್ ಐ ವುಡ್ ಲವ್ ಟು ಡಬ್. ಇಟ್ಸ್ ವಾಟ್ ಎವರ್ ಸೆಡ್ ಆ್ಯಂಡ್ ನನ್ನ ಕೆಲಸ ಅಲ್ವ ಅದು ಡಬ್ಬಿಂಗಲ್ಲಿ ಆ ಕ್ಯಾರೆಕ್ಟರ್ನ ಇನ್ನೊಂದು 10 ಪಟ್ಟು ಏರಿಸ್ಬೋದು ನಾವು. ಸೊ ಹಾಗಿರೋದ್ರಿಂದ ಐ ವುಡ್ ಲವ್ ಟು ಡೂ. ಇದು ಮಾಡೋಕ್ಕಾಗಲಿಲ್ಲ ಅಷ್ಟೇ. ಸುದೀಪ್ ಅವರೇ, ವಿಕ್ರಾಂತ್ ರೋಣ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ? ಮತ್ತು ಫ್ಯಾಂಟಮ್ ಟೈಟಲ್ ವಿಕ್ರಾಂತ್ ರೋಣ ಆಗಿ ಯಾಕೆ ಬದಲಾಯಿತು? ಇವರು ವಿಕ್ರಾಂತ್ ರೋಣ ಮಾಡೋಕ್ಕೂ ಈಗ ಸದ್ಯಕ್ಕೆ ಇನ್ನೊಂದು ಯಾವುದೋ ಮಗುನ ದತ್ತು ತೊಗೊಂಡ್ಯಾರ ಸರ್. ಫುಲ್ ಅದರಲ್ಲಿದ್ದಾರೆ ಈಗ. ಸೊ ಏನಾಗಿದೆ, ಅದು ನಿಷ್ಕಳಂಕವಾಗಿ ಮಾಡ್ತಾ ಇರೋವಂಥ ಒಂದು ಕೆಲಸ. ಇವರು ನಮ್ಮ ಕೆಲವು ಸ್ನೇಹಿತರು ತೊಗೊಂಡು. ಸೊ ಐ ಆಮ್ ವೆರಿ ಹ್ಯಾಪಿ. ಇವರು ವಿಕ್ರಾಂತ್ ರೋಣನ ಅಂದರೆ ಪೋಸ್ಟ್ ಪ್ರೊಡಕ್ಷನ್ ಯಾವುದೂ ತಡೆ ಇಲ್ಲ, ಎಲ್ಲದೂ ಇಟ್ಸ್ ಗೋಯಿಂಗ್ ಆನ್. ವಿ ಆರ್ ಟೆಂಟೇಟಿವ್ಲಿ ಲುಕಿಂಗ್ ಆ್ಯಟ್ ಜಾನ್ವರಿ ಸರ್. ಫ್ಯಾಂತಮ್ ಆ್ಯಕ್ಚುಲಿ ಟೈಟ್ಲೇ ಅಲ್ಲ ಸರ್. ಯಾವಾಗ ಹೇಳಿದ್ದೀವಿ ಫ್ಯಾಂತಮ್ ಅಂದ್ಬಿಟ್ಟು? ನೀವೆಲ್ಲ ಬುದ್ಧಿವಂತರು. ನೀವು ಆ್ಯಕ್ಚುಲಿ ಝೂಮ್ ಹಾಕೊಂಡು ಹುಡುಕಿ ಕಂಡುಹಿಡಿದು ತಪ್ಪನ್ನ ನಮ್ಮನ್ನು ಡೈಲಿ ಎಳಿತಾ ಇರ್ತೀರ ರೋಡ್ಗೆ. ಯಾವ್ದಾದ್ರು ಒಂದು ಪೋಸ್ಟು ತೋರಿಸಿ ಅದ್ರಲ್ಲಿ ಫ್ಯಾಂಟಮ್ ಅಂತ ಅನೌನ್ಸ್ ಮಾಡಿದ್ದು? ಇಟ್ ವಾಸ್ ಓನ್ಲಿ #the world of Phantom, ಕರೆಕ್ಟ್? ಫ್ಯಾಂತಮ್ ವಾಸ್ ನೆವರ್ ದ ಟೈಟಲ್. ನಮಗೆ ಹೇಳೋಕ್ಕೆ ಒಂದು ಟೈಟಲ್ ಬೇಕಿತ್ತು. ಆ್ಯಂಡ್ ವಿಕ್ರಾಂತ್ ರೋಣ ಅಂತ ಫಸ್ಟೇ ಇಟ್ಟಿದ್ದಿದ್ರೆ ಅದು ಪಾಪ್ಯುಲರ್ ಆಗ್ತಾ ಇರಲಿಲ್ಲ. ಇಫ್ ಯು ರಿಮೆಂಬರ್, ನೀವು ಇವತ್ತು ಹೋಗಿ ನೋಡಿದ್ರೆ ವಿಕ್ರಾಂತ್ ರೋಣ ಟೈಟಲ್ ವಾಸ್ ರಿಜಿಸ್ಟರ್ಡ್ ಆನ್ ದ ಸೇಮ್ ಡೇ ಆಫ್ ಫ್ಯಾಂತಮ್. ಫಸ್ಟ್ ಡೇ ಆಫ್ ಶೂಟಿಂಗಲ್ಲಿ ಹೋದಾಗ ನಾನೊಂದು ಹಾಫ್ ಮುಖ ಶಾರ್ಟ್ ಬಿಟ್ಟಿದ್ದೆ, ರಿಪೋರ್ಟಿಂಗ್ ಟು ಡ್ಯೂಟಿ ವಿಕ್ರಾಂತ್ ರೋಣ ಅಂತ. ಅಲ್ಲಿಂದ ಆ ಟೈಟಲ್ನ ಪಾಪ್ಯುಲರ್ ಮಾಡ್ಕೊಂಡು ಬಂದ್ವಿ ನಾವು. ಮಾಡಿ ಒಂದೇ ವಿ ಅನೌನ್ಸ್ಡ್ ಅಷ್ಟೇ. ಫ್ಯಾಂತಮ್ ನಮಗೆ ಹೇಳೋಕ್ಕೊಂದು ಯಾವ ಸಿನಿಮಾ ಅಂತ, ಬಿಕಾಸ್ ಇಟ್ ಇಸ್ ವರ್ಲ್ಡ್ ಆಫ್ ಫ್ಯಾಂತಮ್, ಇಟ್ ಇಸ್ ಟ್ರೂ. ಕನೆಕ್ಟಿವಿಟಿ ಇದೆ, ಇಸ್ ಟ್ರೂ. ಬಟ್ ಇಟ್ ವಾಸ್ ಆಲ್ವೇಸ್ ವಿಕ್ರಾಂತ್ ರೋಣ. ನೀವು ಇವತ್ತಿಗೂ ನೋಡಿ ಎಲ್ಲೂ ನಾವು ಫ್ಯಾಂತಮ್ ಅಂತ ಹೇಳಿ ಕ್ಯಾನ್ಸಲ್ ಮಾಡಿಲ್ಲ. ಇಟ್ ವಾಸ್ ಓನ್ಲಿ ಪೋಸ್ಟರ್ ಬಿಡ್ತಾ ಇದ್ವಿ, #the world of Phantom ಬಿಡ್ತಾ ಇದ್ವಿ ಅಷ್ಟೇ. ವಿ ಹ್ಯಾವ್ ನೆವರ್ ಸೆಡ್ ಫ್ಯಾಂತಮ್. ನಿಮ್ಮನ್ನೆಲ್ಲ ನೋಡಿ ಇಷ್ಟು ಬುದ್ಧಿವಂತರಾಗಿಲ್ಲ ಅಂದ್ರೆ ಹೆಂಗೆ ನಾವು? ಕೋಟಿಗೊಬ್ಬ 3 ಸಿನಿಮಾ ಅಕ್ಟೋಬರ್ 14ನೇ ತಾರೀಕು ಬಿಡುಗಡೆ ಆಗಲ್ಲ ಅಂತ ಗೊತ್ತಾದಾಗ ಹೇಗನ್ನಿಸ್ತು? ಆ ಸಂದರ್ಭ ಹೇಗಿತ್ತು? ಸರ್, ಇಟ್ಸ್ ಅ ಲಾಂಗ್ ಸ್ಟೋರಿ ಸರ್. ನಮಗೆ ಮಧ್ಯರಾತ್ರಿ ಹಂಗೆ ನಮಗೆ ಒಂದು ಮಧ್ಯ ಟೈಮಲ್ಲಿ ಗೊತ್ತಾಗೋಗಿತ್ತು ಅದು ಮಾರ್ನಿಂಗ್ ಶೋಸ್ ಬರೋಲ್ಲ ಅಂದ್ಬಿಟ್ಟು. ಸೊ 10 ನಿಮಿಷ ಒಬ್ಬ ಮನುಷ್ಯ ಅಳಬೇಕು, ಬೇಜಾರು ಮಾಡ್ಕೊಬೇಕು. 11ನೇ ನಿಮಿಷ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು, ನಾವೇನು ಮಾಡ್ಬೇಕು ನೆಕ್ಸ್ಟು ಅಂತ. ಇವರಿಗೆ ಬೈಕೊಂಡು ಕೂತ್ರೆ ಎಲ್ಲೂ ಹೋಗಲ್ಲ ಜೀವನದಲ್ಲಿ. ನಾನು ಅವತ್ತು ಅದೇ ಮಾಡಿದ್ದು. ಹಾಗಂತ ಒಂದು ಥಿಯೇಟ್ರಿಗೆ ರಿಲೀಸ್ ಆಗ್ತಾ ಇಲ್ಲ ಅಂದಾಗ ಡೋಂಟ್ ಥಿಂಕ್ ವಿ ವಿಲ್ ನಾಟ್ ಫೀಲ್ ಬ್ಯಾಡ್ ಆರ್ ಡೋಂಟ್ ಥಿಂಕ್ ಇಟ್ ವಿಲ್ ನಾಟ್ ಹಿಟ್ ಅಸ್. ಯಾವ ಇಂಟೆನ್ಸಿಟಿ ಒಳಗೆ ನಮಗೆ ಹರ್ಟ್ ಆಗ್ಬೋದು, ಹಿಟ್ ಆಗ್ಬೋದು, ಅದು ಬೇರೆ. ಕರೆಕ್ಟ್. ನಾನು ಇವರು ಕೂತಿದ್ವಿ, ಇವನು 20 ಸತಿ ಹೋಗೋದು ಬರೋದು ಮಾಡ್ತಾಯಿದ್ರು. ಲಾಸ್ಟಲ್ಲಿ ಒಂದು ಫೋನ್ ಮಾಡಿದ್ರು, ಕಾರಣಾಂತರಗಳಿಂದ ಹವಾಮಾನ ಚೇಂಜ್ ಆಗಿದೆ ಅಂತ.
ಮ್ಯಾಮ್ ನಮ್ಮ ಮೇಲ್ಗಡೆ ಬಂದರೆ ಒಳ್ಳೊಳ್ಳೆ ಜ್ಯೂಸ್ ಇಟ್ಟಿದ್ದೀನಿ ಮ್ಯಾಮ್. ಬೇಜಾರಾಗಿಲ್ಲ, ಕೋಪ ಬಂದಿಲ್ಲ ಅಂದ್ರೆ ಸುಳ್ಳಾಗುತ್ತೆ. ಕೋಪ ಖಂಡಿತ ಬರಲಿಲ್ಲ, ಅದು ನಾನು ಇವಾಗ ಹೇಳ್ತೀನಿ. ಕೋಪ ಇವಾಗ ಯಾವ್ದಾರ ಒಂದು ಪರ್ಟಿಕ್ಯುಲರ್, ಇವಾಗ ಈ ಮೈಕ್ ಮೇಲೆ ಕೋಪ ಬಂದರೆ ಇದು ಹೊಡೆದಾಕ್ಬೋದು. ಇಷ್ಟೊಂದು ಕಾಣ್ಬೇಕಾದ್ರೆ ನಮಗೆ ಕರೆಕ್ಟ್ ಸೋರ್ಸಸ್ಸು ನೋಡೋಕ್ಕೆ ಹೋದರೆ ಇಲ್ಲಿ ಯಾರ್ದು ತಪ್ಪಿಲ್ಲ. ತಪ್ಪು ನಮ್ಮ ಒಳಗಡೆ ನಡೆದಿದೆ, ಕೆಲವು ಸಿಸ್ಟಮ್ ಒಳಗಡೆ ನಡೆದಿದೆ. ಲಾಸ್ಟ್ ಮಿನಿಟ್ ತನಕ ಏನೋ ಕಾಯ್ಕೊಂಡು ದೇರ್ ಆರ್ ಫ್ಲಾಸ್. ಐ ಆಮ್ ನಾಟ್ ಸೇಯಿಂಗ್, ನಾನು ಆ ಟೈಮು ಹೇಳ್ತೇನೆ, ಈಗಲೂ ಹೇಳ್ತೇನೆ, ನಾವು ಯಾರ ಮೇಲೂ ದೂರು ಕೊಡ್ತಾ ಇಲ್ಲ. ಬಟ್ ಅವತ್ತು ಮಾತಾಡಿದ್ದು ಕೆಲವು ಕಾಣದ ಕೈಗಳು ಅನಾವಶ್ಯಕವಾಗಿ ಹಿಂಡ್ತಾ ಇದ್ರು ಅನ್ನಲ್ಲ ಫೋನ್ಗಳು ಮಾಡಿ. ನಮಗೆ ಇರಿಟೇಟ್ ಆಗಿದೆ ಅದೊಂದೇ. ಬಿಕಾಸ್ ಸಿನಿಮಾದ ಚಿತ್ರರಂಗದಲ್ಲಿ ಇಷ್ಟು ವರ್ಷ, 25 ವರ್ಷ ನನಗಲ್ಲ, 25 ವರ್ಷ ಇಂಡಸ್ಟ್ರಿಯಲ್ಲಿ ಬಂದಾಗಿರೋದು ನನಗೆ. ಸೊ ಯಾವುದೇ ಕರೆ ಯಾರೇ ಎಲ್ಲಿಗೂ ಮಾಡಿದ್ರು ಅದು ನಮಗೆ ಬರುತ್ತಲ್ಲ ನ್ಯೂಸು, ಆ್ಯಂಡ್ ವಿತ್ ಸಾಲಿಡ್ ಇದರಲ್ಲೇ ಬರುತ್ತೆ. ಕೆಲವ್ರು ಹೇಳ್ತಾರೆ ಹೆಸರು ತೊಗೊಳ್ಳಿ ಸರ್ ಬೇಕಾದ್ರೆ ಹೇಳಿ ಅಂತಾರೆ, ಕರೆಕ್ಟ್, ಹಾಗಿರ್ಬೇಕಾದ್ರೆ ಅದ್ರ ಬಗ್ಗೆ ಆಯಿತು. ಬಟ್ ಆ್ಯಸ್ ಫಾರ್ ದ ರಿಲೀಸ್ ಇಸ್ ಕನ್ಸರ್ನ್, ಇಲ್ಲಿ ಬೇಕಾಗಿದ್ದು ಓನ್ಲಿ ಇದಕ್ಕೆಲ್ಲ ಉತ್ತರ ಇದ್ದಿದ್ದು ಒಂದೇ, ಮನಿ. ಹೌ ಡು ವಿ, ಇವಾಗ ಕೆಲವರು ಬರ್ತೀವಿ ಅಂದವ್ರು ಬರಲಿಲ್ಲ, ವಾಟ್ ಎವರ್ ದಟ್ಸ್ ಪ್ರೊಡ್ಯೂಸರ್ ಸ್ಟೋರೀಸ್, ಅವ್ರ ಕಡೆ ಅವ್ರು ಕ್ಲೀನಾಗಿ ವಿವರಣೆ ಕೊಡಬೇಕು. ಇದಕ್ಕೆ ನಾನು ಅದಕ್ಕೆ ಎಂಟರ್ ಆಗೋಕ್ಕೆ ಹೋಗಲ್ಲ. ಬಟ್ ನನ್ನ ಕಡೆಗೆ ಬಂದಾಗ ನನ್ನ ಸಿನಿಮಾ ಹೊರಗಡೆ ಬರಬೇಕು. ಇಲ್ಲಿ ಯಾವುದೋ ಒದ್ದಾಟ ಆಯಿತು, ಸುದೀಪ್ ಅವ್ರ ಸಿನಿಮಾಗೆ ಹೀಗಾದರೆ ಹೆಂಗೆ ಅನ್ನೋ, ನಥಿಂಗ್ ಹ್ಯಾಪನ್. ಅದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಇಲ್ಲಿ ತಡೀತಾರೆ, ನಮಗೇನೋ ಅಡಚಣೆ ಮಾಡೋಕ್ಕೆ ಬರ್ತಾರೆ, ಅದೆಲ್ಲ 2003, 2004 ಕತೆಗಳು. ಟುಡೇಸ್ ಇಂಡಸ್ಟ್ರಿ ಇಸ್ ಡಿಫ್ರೆಂಟ್. ಇಲ್ಲಿ ಯಾರು ಕಾಲು ಎಳಿಬೇಕು ಮಾಡಬೇಕು ಅನ್ನೋದೇನಿಲ್ಲ. ಬಟ್ ಈ ಥರ ಮಿಸ್ಗೈಡ್ ಮಾಡಿ ಕೆಲವ್ರು ನಾಡು ಮಾಡೋದೆಲ್ಲ ಆಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದೆಲ್ಲ ಹೊಸೊಬ್ಬರು ಇವರು ಬಸ್ಸುಗಳು ಆಗ್ತಾರೆ ಕೆಲವು ಟೈಮ್. ಇಲ್ಲಿ ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗ ಒಂದು ಫಸ್ಟ್ ಇವ್ರು ಬರಲ್ಲ ಅಂದಾಗ ಅಫ್ಕೋರ್ಸ್ ಆ ಥಿಯೇಟ್ರ್ ಇವಾಗ 3 days 2 daysಯಿಂದ ವೀಡಿಯೋಸ್ ಬರ್ತಾರಲ್ವ, ಎಲ್ಲರೂ ಹೇಗೆ ಸಂಭ್ರಮ ಮಾಡ್ತಾರೆ ಅಂತ ಫಸ್ಟ್ ಕಣ್ಣಿಗೆ ಅದೇ ತಾನೇ ಬರೋದು. ಇಷ್ಟು ಹುಚ್ಚಾಟದಲ್ಲಿ ಮಾಡಬೇಕಾದ್ರೆ ವೆನ್ ದೇ ಗೆಟ್ ಟು ನೋ ದ ಸಿನಿಮಾ ಇಸ್ ನಾಟ್ ರಿಲೀಸಿಂಗ್, ಎಷ್ಟು ಡಿಸಪಾಯಿಂಟ್ ಆಗ್ಬೋದು ಅನ್ನೋದು ನನ್ನ ತಲೆಗೆ ಬಂತೆ ಹೊರತು ಅಯ್ಯಯ್ಯೋ ಹೆಂಗೆ ಅಂತ ಬರಲಿಲ್ಲ. ಆ್ಯಂಡ್ ನನಗೆ ಇನ್ನೊಂದು ಬೇಜಾರಾಗಿದ್ದು, ಆ ಥಿಯೇಟ್ರವ್ರು ಏನೂ ಮಾಡಿರಲಿಲ್ಲ. ಈಗ ಥಿಯೇಟ್ರಿಗೆ ಏನೋ ಡ್ಯಾಮೇಜಸ್ ಆದರೆ, ದೇ ಹ್ಯಾವ್ ಬೀನ್ ಓನ್ಲಿ ಸ್ವೀಟ್ ಟು ಗಿವ್ ಅಸ್ ಅ ಥಿಯೇಟರ್. ವೈ ಶುಡ್ ದಟ್ ಹ್ಯಾವ್ ಎನಿ ಕೈಂಡ್ ಆಫ್ ಡ್ರಾಬ್ಯಾಕ್ ದೇ? ಅದು ತಲೆಗೆ ಬಂದಾಗ ಆಯಿತು. ನಾನು ಹೇಳೋದಲ್ಲ 10 ನಿಮಿಷ, ನಾನು ನಿಮಗೆ ಹೇಳಿದಾಗೆ ಯಾವ ಟೈಮಲ್ಲಿ ಯಾವ ಜ್ಯೂಸ್ ತೊಗೊತೀವಿ ಅನ್ನೋದು ಭಾಳ ಇಂಪಾರ್ಟೆಂಟು. ಕಾಮಾಗಿರೋ ಥರ ಆಯಿತು. ಆ್ಯಂಡ್ ಇಷ್ಟು ವರ್ಷದಲ್ಲಿ ಬಂದಿರೋ ಹಂಗೆ ಒಬ್ಬ ಒಳ್ಳೆ ಸ್ನೇಹಿತ, ಇವನ ಮೂಲಕ ಇನ್ನೊಂದಿಷ್ಟು ಸ್ನೇಹಿತರು ಎಲ್ಲರೂ ಬಂದಾಗ ವಿ ಹ್ಯಾಡ್ ಟು ಹ್ಯಾಂಡಲ್ ಇಟ್. ದಟ್ ಇಸ್ ದ ಓನ್ಲಿ ವೇ, ದಟ್ಸ್ ದ ಓನ್ಲಿ ವೇ, ಕರೆಕ್ಟ್. ದೆರ್ ಆರ್ 2 ways ಟು ಹ್ಯಾಂಡಲ್. ಒನ್, ತಲೆ ಕೆಡಿಸ್ಕೊಂಡು ಇವ್ರಿಗೆ ಬೈಕೊಂಡು ಅಲ್ಲೂ ಅದೇ ಕುಡಿತಾ ಇರ್ತೀವಿ, ಜಾಸ್ತಿ ತೊಗೊಂಡು ಬೇರೆ ಬೇರೆ ರೀತಿ ಆಗ್ಬೋದು. ಇಲ್ಲಿ ಏನಾಗುತ್ತೆ, ಪ್ರಾಕ್ಟಿಕಲ್ ಆಗಿದ್ದಾಗ ವಾಟ್ ನೆಕ್ಸ್ಟ್, ಅಕ್ಸೆಪ್ಟ್ ವಾಟ್ ಇಸ್ ಹ್ಯಾಪ್ನಿಂಗ್ ಫಸ್ಟ್, ಡೈಜೆಸ್ಟ್ ಮಾಡ್ಕೊಳ್ಳಿ, ಕರೆಕ್ಟ್, ಇವಾಗ ಏನು ಮಾಡಬೇಕು ಅಂತ ಹೋದಾಗ ವಿ ಸ್ಟಾರ್ಟ್. ಐ ಥಿಂಕ್ ಸುದೀಪ್ ಅವರೇ, ಮತ್ತೆ ನಾವೆಲ್ಲ ನೀವು ಕ್ರಿಕೆಟ್ ಆಡೋದನ್ನು ಯಾವಾಗ ನೋಡ್ಬೋದು? CCL ಯಾವಾಗ ಶುರು ಆಗ್ಬೋದು? ಥಿಯೇಟ್ರಿಗೆ ಕರ್ಕೊಂಬರೋಣ ರೀ ಫಸ್ಟು. ಇಲ್ದಿದ್ರು ನಾವು ಆಡೋದಕ್ಕಾಗಲ್ಲ. ಫಸ್ಟ್ ಇದು ಒದ್ದಾಟ ಆಯಿತು ನಮಗೆ, ಇದೆಲ್ಲ ಆಯ್ತಲ್ಲ. ಈಗೇನಾಗಿದೆ, ಕ್ರಿಕೆಟ್ ನೀವೇನು ಹೇಳ್ತೀರಿ, ಇಟ್ಸ್ ಅ ಮೋರ್ ಫಾರ್ ರಿಲ್ಯಾಕ್ಸೇಷನ್. ಅದು ಯಾವುದೋ IPL ಆಡೋಕ್ಕೆ ಸೆಲೆಕ್ಷನ್ಗೆ ಹೋಗಿಲ್ಲ ನಾವು. ಬಟ್ ಏನಂದರೆ ಒಂದು ಚೆನ್ನಾಗಿ ಖುಷಿಯಲ್ಲಿ ಇರಬೇಕಾದ್ರೆ ಒಂದು ರಿಲ್ಯಾಕ್ಸಿಂಗ್ ಆಗಿ ಹೋಗಿ ಒಂದಿಷ್ಟು ಜನ ಸೇರಿ. ಇಲ್ಲಿ ಎವ್ರಿಬಡಿ ಸಫರಿಂಗ್, ಎವ್ರಿಬಡಿ ಸ್ಟ್ರಗ್ಲಿಂಗ್, ಎಲ್ಲರ ಮನೆಗಳಲ್ಲಿ ಪ್ರಾಬ್ಲಮ್ಸ್ ಆಗಿದೆ. ಪೀಪಲ್ ಹ್ಯಾವ್ ಲಾಸ್ಟ್ ಲೈಫ್ಸ್. ಈಗ ನಾವು ಯಾರಿಗಾನ ಫೋನ್ ಮಾಡಿ ಮಧ್ಯದಲ್ಲಿ ಕ್ರಿಕೆಟ್ ಆಡೋಣ ಬನ್ನಿ ಅನ್ನೋಕ್ಕೂ ಒಂದು ಸ್ವಲ್ಪ ಗೊತ್ತಿಲ್ಲ ನಮಗೆ, ಕರೆಕ್ಟ್. ನಮ್ಮಲ್ಲೇ ಎಷ್ಟೋ ಜನ ಕ್ರಿಕೆಟರ್ಸ್ಗೆ ಅವ್ರ ಫ್ಯಾಮಿಲಿಗಳು ಎಫೆಕ್ಟ್ ಆದಾಗ ಅದನ್ನು ಸ್ಪಂದಿಸ್ಕೊಂಡೇ ಇದ್ಬಿಟ್ವಿ ನಾವೆಲ್ಲ. ಏನೇನು ಮಾಡಬೇಕು, ಲೆಟ್ ಅಸ್ ಸರ್ವೈವ್ ದಿಸ್ ಫೇಸ್ ಅನ್ನೋದು ಬಂತಲ್ಲ. ನಾವು ಅಟ್ಲೀಸ್ಟ್ ಐ ಥಿಂಕ್ ಇವತ್ತಿಂದ ನೀವು 1 ತಿಂಗಳು 1.5 ತಿಂಗಳು ಹಿಂದೆ ತೊಗೊಳಕ್ಕೆ ಹೋದರೆ ಇವತ್ತಿಗೆ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿದ್ದೀವಿ ನಾವು. ಐ ಗೆಸ್ ವಿಲ್ ಪ್ಲೇ ಸರ್. ಇವತ್ತವರೆಗೆ ತಲೆಗೆ ಬಂದಿಲ್ಲ, ನೀವು ಹೇಳಿದ ಮೇಲೆ ಪ್ಲಾನ್ ಮಾಡಿ. ಸಲ್ಮಾನ್ ಖಾನ್ ಅವರಿಗೆ ನಿರ್ದೇಶನ ಮಾಡ್ತಾ ಇದ್ದೀರಿ ಅನ್ನೋ ಸುದ್ದಿ ನಿಜಾನಾ? ಸರ್, ಅಗೇನ್ ಆ್ಯಂಡ್ ಅಗೇನ್ ಐ ಟೆಲ್ ಯು, ನನಗೆ ಅವ್ರಿಗೆ ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದಲ್ಲ, ಒಂದು ಕತೆ ಮಾಡಿದ್ದೀನಿ ವಿತ್ ಸೂಟ್ಸ್. ಅವರು ನನಗೆ ಜೀವನದಲ್ಲಿ ಒಂದು ಲಿಬರ್ಟಿ ಕೊಟ್ಟಿದ್ದಾರೆ. ಆ ಲಿಬರ್ಟಿನ ಮಿಸ್ಯೂಸ್ ನಾನು ಖಂಡಿತ ಮಾಡಲ್ಲ. ಬಟ್ ನನ್ನ ಆಸೆ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ಲಿ ಹಿಂದಿಯಲ್ಲಿ ಅಂದ್ಬಿಟ್ಟು ಐ ಓನ್ಲಿ ಸೆಡ್ ಲೆಟ್ ಮೀ ಗೋ ಟೆಲ್ ಹಿಮ್. ಇದಕ್ಕೆ ನ್ಯೂಸನ್ನು ನೋಡಿ ಕೆಲವು ಟೈಮು ತುಂಬ ಹಿಂದೆ ಒಂದು ಸತಿ ಯಾವುದೋ ಮ್ಯಾಗ್ಝಿನಲ್ಲಿ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಸೊ ಒಂದು ಹೀರೋಗೆ 2ನೇ ಮದುವೆ ಆಗ್ಬಿಟ್ಟಿದೆ.
ಮನೆಗಳಲ್ಲಿ ಗಲಾಟೆ ಆಗಿ ಅದು ಇದು ಅಂತ ಎಲ್ಲ ಆಗಿ ನಾನು ಕುತ್ಕೊಂಡು ಓದ್ತಾ ಇದ್ದೆ, ಏನಪ್ಪ ಇದು ಯಾಕೆ ಬೇಕಿತ್ತು ಹಾಗೆ ನೋಡಿದ್ರೆ ನನ್ನ ಬಗ್ಗೆನೇ ಬರೆದಿರೋದು. ನನಗೇ ಮದುವೆ ಮಾಡಿಸ್ಬಿಟ್ಟಿದ್ದಾರೆ, ಯಾವುದೋ ದೇವಸ್ಥಾನದಲ್ಲಿ ಹೋದ್ರಂತೆ, ಇನ್ನೇನೋ ಗಲಾಟೆ ಆಗಿತ್ತಂತೆ. ಸೊ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ದ ಇಂಗ್ಲೀಷ್ ಡಿಕ್ಷನರಿ ಅಲ್ಲಿ ಒನ್ ಆಫ್ ದ ಬ್ಯೂಟಿಫುಲ್ ಥಿಂಗ್ಸ್ ಇನ್ ದಟ್ ಇಂಗ್ಲೀಷ್ ಹೋಲ್ ಥಿಂಗ್ ದಟ್ ಇಸ್ ಕಮ್ ಔಟ್ ಇಸ್ ಕಾಲ್ಡ್ ಅನ್ ಎಕ್ಸ್ಕ್ಲಿಮೇಟರಿ ಸೈನ್. ಸುದೀಪ್ಗೂ ಮಂಜುಗೂ ಗಲಾಟೆ, ಎಕ್ಸ್ಕ್ಲಿಮೇಟರಿ ಸೈನ್, ಡನ್. ಸುದೀಪ್ ಸರ್, OTT ಪ್ಲ್ಯಾಟ್ಫಾರ್ಮ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕೋಟಿಗೊಬ್ಬ 3 ಸಿನಿಮಾನ OTTನಲ್ಲಿ ರಿಲೀಸ್ ಮಾಡೋ ಪ್ಲ್ಯಾನ್ ಏನಾದರೂ ಇತ್ತಾ? OTT is a very beautiful platform. No, I'm not saying no for that. But ಇಂಥ ಸಿನಿಮಾಗಳೇ ಅಷ್ಟು ಬೇಗ ಇಫ್ ಯು ಗಿವ್ ಅಪ್ ಆ್ಯಂಡ್ ಕಮ್ ಆಫ್ ಟು ದಿ OTT ತುಂಬ ಪೆರಿಶ್ ಆಗಿಬಿಡ್ತವೆ ಎಲ್ಲದನ್ನು. ವಿ ಹ್ಯಾವ್ ಟು ಸಸ್ಟೈನ್. ಸೊ ಐ ಗೆಸ್ ನಾವೆಲ್ಲರೂ ಸೇರಿ ವಿ ಹ್ಯಾವ್ ಸಸ್ಟೈನ್ ವಿತ್ ಇನ್ಕ್ಲೂಡಿಂಗ್ ದ ಪ್ರೊಡ್ಯೂಸರ್. ಯಾಕಂದರೆ ಪಾಪ ಅವ್ರಿಗೂ ಏನು ಕಮ್ಮಿ ಇಂಟ್ರೆಸ್ಟ್ ಹೋಗ್ತಾ ಇರಲಿಲ್ಲ, ತುಂಬ ಇಂಟ್ರೆಸ್ಟ್ ಹೋಗುತ್ತೆ ಅವರಿಗೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡೋದಾಗ. ಬಟ್ ಐ ಗೆಸ್ ಕೋವಿಡಲ್ಲಿ ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಬೀನ್ ವೆರಿ ಕೈಂಡ್. ಈವನ್ ದ ಇನ್ವೆಸ್ಟರ್ಸ್ ಕೂಡ ದೇ ಹ್ಯಾವ್ ಲೆಫ್ಟ್ ಸಮ್ ಇಂಟ್ರೆಸ್ಟ್. ಎಲ್ಲರೂ ಬಿಟ್ಕೊಟ್ಟಿದ್ದಾರೆ, ಬಿಟ್ಟು ಎವ್ರಿಬಡಿ, ಆಲ್ ಆಫ್ ಅಸ್ ಹ್ಯಾವ್ ಕಟ್ ಡೌನ್ ಆ ಪ್ರೈಸಸ್, ವಾಟ್ ವಿ ಹ್ಯಾವ್ ಟು, ವಿ ಆಲ್ ಹ್ಯಾವ್ ಸಪೋರ್ಟೆಡ್. ಇವಾಗ ಹಾಗೆ ನೋಡೋಕ್ಕೆ ಹೋದರೆ OTT ಮಾಡ್ಕೊಳ್ಳಿ, ನಮಗೆ ಬರೋದು ಬನ್ನಿ ಅಂತ ಎಲ್ಲರೂ ತೊಗೊಂಡಿದ್ರು, ಆಗೋಗಿ ಯಾವುದೋ ಕಾಲ ಹೋಗಿರೋದು. ಬಟ್ ಐ ಗೆಸ್ ಆನ್ ದಿ ಇಂಡಸ್ಟ್ರಿ ಪರ್ಸೆ ಒಂದಿಷ್ಟು ಹೀರೋಗಳು, ಒಂದಿಷ್ಟು ನಿರ್ದೇಶಕರು, ನಿರ್ಮಾಪಕರು ವಿತ್ ಸ್ಟ್ಯಾಂಡ್ ಮಾಡಿದ್ರೇ ಇಂಡಸ್ಟ್ರಿ ಆ್ಯಕ್ಚುಲಿ ಈ ಪರ್ಟಿಕ್ಯುಲರ್ ಫೇಸಸಲ್ಲಿ. ಐ ಥಿಂಕ್ ಆಲ್ ಆಫ್ ದೆಮ್ ಹ್ಯಾವ್, ನಾಟ್ ಜಸ್ಟ್ ಅಸ್, ಮೆನಿ ಆಫ್ ದೆಮ್. ಟ್ರೋಲ್ ಪೇಜಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಟ್ರೋಲ್ನವರು ಹರ್ಟ್ ಮಾಡ್ತಾರೆ ಅಂತ ಜನ ಹೇಳ್ತಾರೆ, ನಿಮ್ಗೇನು ಅನಿಸುತ್ತೆ? ಸರ್, ಟ್ರೋಲ್ನವ್ರು ಹರ್ಟ್ ಮಾಡ್ತಾ ಇಲ್ಲ ಸರ್, ಆ ವರ್ಡಲ್ಲಿ ಏನೋ ಇದೆ ಸರ್. ಏನೋ ಟ್ರೋಲ್ ಆಗಿದೆ ನಿಂದು ಅಂದರೆ ಒಳ್ಳೆ ನ್ಯೂಸ್ ಅಂತ ಅಂದ್ಕೊಳೋದೇ ಇಲ್ಲ ಯಾರು. ಅಯ್ಯೋ ಏನಪ್ಪ ಅಂತ ನೋಡ್ತಾರೆ. ಅದರಲ್ಲಿ ನೀವೇನಾರು ಹೊಗಳ್ಬಿಟ್ಟಿದ್ರೆ ಸರ್, ಅದು ಆಶ್ಚರ್ಯ ಸರ್. ಅದು ಆ್ಯಕ್ಚುಲಿ ಈಗೂ ಉಂಟೆ ಅನ್ನೋದು ಬರುತ್ತೆ ಅವಾಗ. ಸಿ, ದಟ್ ಇಸ್ ಅ ಒಪಿನಿಯನ್ ಯು ಗೈಸ್ ಹ್ಯಾವ್ ಗಿವನ್. ಸಿ, ಆ್ಯಸ್ ಅ ವರ್ಡ್ ಟ್ರೋಲ್ ಮೇ ಮೀನ್ ನಥಿಂಗ್, ಬಟ್ ಒಪಿನಿಯನ್ ಕೊಟ್ಟಿರೋದು ನೀವೇ ತಾನೆ. ಸಿ, ಇಟ್ಸ್ ಅ ಪರ್ಸ್ಪೆಕ್ಟಿವ್. ಕೆಲವ್ರು ಹೇಗೆ ರಿಸೀವ್ ಮಾಡ್ತಾರೆ. ಸಿ, ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ಔಟ್ ದೇರ್, ಈಗ ನಿಮ್ಮಲ್ಲೇ ಕೂತಿರೋರು ಕೆಲವ್ರು ಇರ್ಬೋದು, ಔಟ್ ದೇರ್ there are a lot of emotionally weak and sensitive people. ಕೆಲವ್ರಿಗೆ ಇದು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸೊ ಇದನ್ನು ನೋಡಿ ಕನ್ಸಿಡ್ರೇಟ್ ಆಗಿರಿ ಅಂತ ಹೇಳೋಕ್ಕಾಗತ್ತಾ? ನೋ, ಐ ಥಿಂಕ್ ಯು ಡೂ ವಾಟ್ ಯು ಹ್ಯಾವ್ ಟು ಡೂ. ಪೀಪಲ್ ವಿಲ್ ರಿಯಾಕ್ಟ್ ದ ವೇ ದೇ ವಾಂಟ್. ಐ ಥಿಂಕ್ ಇಟ್ಸ್ ಅ ಗಿವ್ ಆ್ಯಂಡ್ ಟೇಕ್. ಸುದೀಪ್ ಅವರೇ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಯಾವಾಗಲೂ ಚೆನ್ನಾಗಿರುತ್ತೆ. ನಿಮ್ಮನ್ನು ನೀವು ಯಾವಾಗಲೂ ಹೇಗೆ ಸ್ಟೈಲಿಶ್ ಆಗಿ ಕ್ಯಾರಿ ಮಾಡ್ತೀರಿ? I do very little to impress somebody else. ದಟ್ಸ್ ದ ಅಲ್ಟಿಮೇಟ್ ಟ್ರೂತ್. ನಾನು ಯಾವ ಕಾಸ್ಟ್ಯೂಮ್ ಹಾಕೋ ಚೆನ್ನಾಗಿ ಕಾಡ್ತೀವಿ ಆ ಥರ. ಸಿ, ಕ್ಯಾರೆಕ್ಟರ್ ಇಸ್ ಅ ಡಿಸ್ಕ್ರಿಪ್ಟಿವ್ ಥಿಂಗ್, ಅದರಲ್ಲಿ ಹೇಗೆ ಬರಬೇಕು ಅನ್ನೋದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೋತೀವಿ ನಾವು. ಎಸ್ಪೆಷಲಿ ಮೀ, ಐ ಸೆಟ್ ಹೇಗಿದ್ದರೆ ಚೆಂದ. ಈಗ ವಿಕ್ರಾಂತ್ ರೋಣ ನೀವು ತೊಗೊಳಕ್ಕೆ ಹೋದರೆ ಅವ್ರು ಬರೆದಿದ್ದೇ ಹೇಗೋಯ್ತು, ಎಲ್ಲೋ ಇತ್ತು, ಅದನ್ನೆಲ್ಲ ತೊಗೊಂಡು ಮಾಡಿ ನಾನು ಅನೂಪ್ ಅವರೆಲ್ಲ ಕೂತು ಈ ಥರ ಕಾಣಿಸ್ಬೇಕು ಅಂದಾಗ ದಟ್ ಈಸ್ ಡಿಫ್ರೆಂಟ್. ವೈಯಕ್ತಿಕವಾಗಿ ನೀವು ನೋಡೋಕ್ಕೆ ಹೋದರೆ ನಾನು ಆ್ಯಕ್ಚುಲಿ ತಲೆನೇ ಕೆಡಿಸ್ಕೊಳಲ್ಲ. ನನಗೆ ಇನ್ಫ್ಯಾಕ್ಟ್ ಸಮ್ಟೈಮ್ಸ್ ನೀವು ನೋಡೋಕ್ಕೆ ಹೋದರೆ ನಾನು ಯಾವುದೋ ಒಂದೇ ಜೊತೆ ಬಟ್ಟೆಯಲ್ಲಿ 2 ಸತಿ ಹೋಗಿರ್ತೀನಿ ಏರ್ಪೋರ್ಟ್ 3 ಏರ್ಪೋರ್ಟ್ ಡ್ರೆಸ್ ಅಂತ ಕೆಲವು ಕೋಡೆಲ್ಲ ಮೇಂಟೈನ್ ಮಾಡೋದು. ನನಗೆ ಅದು ನೋಡಿದಾಗ ನನಗೂ ಅನಿಸುತ್ತೆ ಆ ಥರ ಹಾಕೋಬೇಕು ಅಂತ. ಬಟ್ ಐ ಆಮ್ ಸಂಬಡಿ ಯು ಆ್ಯಕ್ಚುಲಿ ಐ ಡೋಂಟ್ ವಾಂಟ್ ಟು ಡೂ. ಪರ್ಸ್ನಲಿ ಐ ಡೋಂಟ್ ಡೂ ಎನಿಥಿಂಗ್ ಟು ಇಂಪ್ರೆಸ್ ಎನಿವನ್. ಐ ಥಿಂಕ್ ಬಿಕಾಸ್ ಶುಗರ್ ಕೋಟ್ ಮಾಡಿ ನಮ್ಮನ್ನು ಪ್ರೆಸೆಂಟ್ ಮಾಡ್ಕೊಂಡು ಎಷ್ಟು ದಿವಸ ಅಂತ ಪ್ರೆಸೆಂಟ್ ಮಾಡ್ತೀರಾ? ಹೌ ಲಾಂಗ್ ಕ್ಯಾನ್ ಐ ಕೀಪ್ ಇಂಪ್ರೆಸಿಂಗ್ ಯು? ಐ ಥಿಂಕ್ ಐ ಬೆಟರ್ ಬಿ ಮೈ ಸೆಲ್ಫ್. In terms of fitness. ಫಿಟ್ನೆಸ್, ಎಸ್ ಮ್ಯಾಮ್. ಇವಾಗ ನೀವು ಹೇಳಿದ್ರಲ್ಲ 90s ಕಿಡ್ಸ್ ಅಂದ್ಬಿಟ್ರಿ. ಈಗ ಫಿಟ್ನೆಸ್ಸು ಮೇಂಟೈನ್ ಮಾಡಿರಲಿಲ್ಲ ಅಂದರೆ ಅಂಕಲ್ ನಿಮ್ಮ ಕ್ವಶನ್ ಹೇಳ್ತೀನಿ ಅಂತಿರೋದು. ಸೊ ಬಿಟ್ಟರೆ ಅಲ್ಲಿಗೆ ಹೋಗ್ಬಿಡ್ತೀರ ಆಮೇಲೆ. ಸೊ ಅದಕ್ಕೆ ಐ ಥಿಂಕ್ ವಿ ಹ್ಯಾವ್ ಟು ಮೇಂಟೈನು. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ದಿಸ್ ಇಸ್ ಮೈ ಓನ್ಲಿ ಇನ್ವೆಸ್ಟ್ಮೆಂಟ್. ಹೌ ಕ್ಯಾನ್ ಐ, ಅದು ಹೆಸರು ಬಂದಿದೆ ಅನ್ನೋ ಕಾರಣಕ್ಕೆ ನಾನು ಹೆಂಗಿದ್ರು ನೋಡ್ತೀರಾ ಅನ್ನೋದು ಹೇಗೆ ಗ್ರಾಂಟೆಡಾಗಿ ತೊಗೊಳ್ಳಿ ನಾನು. ಇವಾಗ ಫಾರ್ ಎಕ್ಸಾಂಪಲ್ ಸೆಟ್ಟಿಗೆ ಹೋಗ್ತೀನಿ, ನೀವೇನೋ ಕೊಡ್ತಾರೆ, ಅವ್ರು ಕಾಸ್ಟ್ಯೂಮ್ ಕೊಡ್ತಾರೆ, ನನಗೆ ಅಲ್ಲಿ ಒಂಥರ ಕಾಂಪ್ಲೆಕ್ಸ್ ಬಂದು ನನಗೆ ಇನ್ನೊಬ್ಬರ ಮುಂದೆ ಶರ್ಟ್ ಬಿಚ್ಚೋಕ್ಕಾಗ್ತಾಯಿಲ್ಲ, ನಾನು ಹಾಕೊಳಕ್ಕಾಗ್ತಾಯಿಲ್ಲ, ಹೆಂಗೆಂಗೋ ಕಾಣ್ತಾ ಇದ್ದೀನಿ ಅಂದರೆ ದಟ್ ಇಟ್ ಸೆಲ್ಫ್ ಕಿಲ್ಸ್ ಯು 50%. ಎಷ್ಟೇ ಯಂಗ್ಸ್ಟರ್ ಬಂದರೂ ಏನು ಮಾಡಬೇಕು ಹೇಳಿ, ಮಾಡೋಣ ನಡೀರಿ ಅಂತ ಇದ್ದಾಗ ದಟ್ ಇಸ್ ಯು ಡೋಂಟ್ ಹ್ಯಾವ್ ಟು ಹ್ಯಾವ್ 6 packs ಆಲ್ ದ ಟೈಮ್, ಬಟ್ ಯು ಕ್ಯಾನ್ ಲುಕ್ ಫಿಟ್. ಕರೆಕ್ಟ್. ಸೊ ನನಗೆ ಐ ಥಿಂಕ್ ದಟ್ ಒನ್ ಥಿಂಗ್ ಐ ಡೂ. ಸುದೀಪ್ ಅವರು ಇನ್ನು ಮುಂದೆ ಮಲ್ಟಿ ಸ್ಟಾರ ಸಿನಿಮಾ ಮಾಡಲ್ಲ ಅಂತ ಹೇಳಿದ್ರಿ, ಯಾಕೆ ಮಾಡಲ್ಲ? ಮಾಡಬಾರ್ದು ಅನ್ನೋದಕ್ಕೆ ಕಾರಣ ಇದೆ ಸರ್. ನನಗೆ ಒಂದೇ ಒಂದು ಸಿನಿಮಾ ಮಾಡಿದ್ದಕ್ಕೆ ಆಗಿರೋ ಅನುಭವಗಳಿದಾವಲ್ಲ, ಅಂದರೆ ಥಿಯೇಟ್ರಲ್ಲಿ ಎಲ್ಲರೂ ಮೆಚ್ಚೋಕ್ಕಾಗ್ತಾಯಿಲ್ಲ. ಅದು ಸತ್ಯ. ಅದು ಮಲ್ಟಿ ಸ್ಟಾರರ್ ಮಾಡಿದಾಗ ಯಾರೋ ಒಬ್ರಿಗೋ ಇಬ್ರಿಗೂ ಹೆಸರು ಬರೋದು, ಇನ್ನೊಬ್ರಿಗೆ ಹೆಸರು ಬರ್ದಲೇ ಇರೋದು. ಬಟ್ ಎಲ್ಲರೂ ಅದೇ ಆಸಕ್ತಿಯಲ್ಲಿ ಸಿನಿಮಾ ಮಾಡಿರ್ತೀವಿ. ಆಮೇಲೆ ಅವ್ರ ಫ್ಯಾನ್ಸ್ಗಳು ನಿರಾಶೆ ಆಗೋದು, ನಮ್ಮ ಫ್ಯಾನ್ಸ್ಗಳು ಯಾವುದೋ ಬೇರೆ ಕಾರಣಕ್ಕೆ ನಿರಾಶೆ ಆಗೋದು.
ಬೇಡ. ಐ ಮೀನ್ ಸಿ, ಇವಾಗ ಕಬ್ಜಾ ಮಾಡ್ತಾ ಇದೆ, ಇಟ್ಸ್ ನಾಟ್ ಅ ಮಲ್ಟಿ ಸ್ಟಾರರ್, ಐ ಆಮ್ ಅ ಕ್ಯಾಮಿಯೋ ಇನ್ ದ್ಯಾಟ್. ಐ ಡೋಂಟ್ ಮೈಂಡ್. ಈ ಈಕ್ವಿಟೀಸ್ ಅಂತ ಹುಡ್ಕೊಂಡು ಹೋದಾಗ ಇವತ್ತವರೆಗೂ ಯಾವ ಮಲ್ಟಿ ಸ್ಟಾರರಲ್ಲೂ ಇಬ್ಬರಿಗೂ ಈಕ್ವಲ್ ಹೆಸರು ಬಂದೇ ಇಲ್ಲ. ಅಲ್ಲಿಂದ ಶೋಲೆಯಿಂದ ತೊಗೊಳ್ಳಿ, ಅದ್ರ ಹಿಂದೆಯಿಂದ ಹೋಗಿ ನೀವು. ಸೊ ನಾನು ತೊಗೊಂಡಿರೋ ಡಿಸಿಷನ್ ಅದು ಆ್ಯಕ್ಚುಲಿ. ಅಂಥದ್ದೇನಾರ ಅದ್ಭುತ ನೀವು ಹೇಳ್ದಂಗೆ ಅಯ್ಯಯ್ಯೋ ಅಂತ ಅನ್ನೋದು ಬಂದರೆ ನೋಡೋಣ. ಬಟ್ ಇವತ್ತಿಗೆ ನಮಗೆ ಕಣ್ಣಿಗೆ ಕಾಣೋದೇನಾಗುತ್ತೆ ಸರ್, ಡೈಲಾಗ್ ಕಾನ್ಫ್ರಂಟೇಷನ್ಸ್ ಇರುತ್ತೆ, ಫೈಟ್ ಕಾನ್ಫ್ರಂಟೇಷನ್ಸ್ ಇರುತ್ತೆ. ಥಿಯೇಟ್ರಲ್ಲಿ ಅನಾವಶ್ಯಕವಾಗಿ ದೆರ್ ವಿಲ್ ಬಿ ಕ್ಲಾಸ್ಟ್ರೋಫಾಬಿಕ್ ಸಿಚುವೇಶನ್ಸ್ ನಾವೇ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ನಾನಾ ಅನ್ನೋದು ಬರುತ್ತಲ್ಲಿ. ಯಾರೋ ಒಬ್ರಿಗೆ ಸೇರಲಿ ಬಿಡಿ, ಗೆಲುವು ಸೋಲು ಎವ್ರಿಥಿಂಗ್. ಆ ಸಿನಿಮಾ ನಾವು ಪರ್ಸ್ನಲ್ ಇದು. ಸಿ, ಐ ಆಮ್ ನಾಟ್ ಎಗೇನ್ಸ್ಟ್ ಮಲ್ಟಿ ಸ್ಟಾರರ್. ನನಗಾಗಿದ್ದ ಅನುಭವ, ಒಂದು ದೊಡ್ಡ ಕಲಾವಿದರೊಟ್ಟಿಗೆ ನಾನು ಮಾಡಿದೆ ವಿಲನ್ ಅಂತ. ಯಾವುದೋ ಒಂದು ಚಿಕ್ಕ, ನಾವಿಬ್ಬರು ಆ್ಯಕ್ಚುಲಿ ವೈಯಕ್ತಿಕವಾಗಿ ಚೆನ್ನಾಗೇ ಇದ್ದೀವಿ, ಸಿನಿಮಾನು ಇಬ್ಬರು ಎಂಜಾಯ್ ಮಾಡ್ಕೊಂಡೇ ಮಾಡಿದ್ದೀವಿ. ಥಿಯೇಟ್ರಿಗೆ ಬಂದಮೇಲೆ ಕೆಲವು ಅವರು ಇವರು ಇದು ಅದು ಅಂದಾಗ ಏನಾಗುತ್ತೆ, ವೈ ಸ್ಪಾಯ್ಲ್ ಇಟ್ ಸರ್? ದೇ ಆರ್ ಆಲ್ಸೋ ರೈಟ್, ಎವ್ರಿಬಡಿ ಈಸ್ ರೈಟ್, ನೋಬಡಿ ಈಸ್ ರಾಂಗ್ ಹಿಯರ್ ಅಲ್ವಾ? ಸೊ ಹಾಗಿದ್ದಾಗ ನನ್ನ ವೈಯಕ್ತಿಕವಾದ ಡಿಸಿಷನ್ ಅಷ್ಟೇ. ಹಂಗಂದ್ಬಿಟ್ಟು ನಾನು ಇನ್ನೊಬ್ಬರೊಟ್ಟಿಗೆ ಮಾಡಲ್ಲ ಅಂತ ಏನಿಲ್ಲ. ಎನಿ ಕ್ಯಾರೆಕ್ಟರ್, ಇಫ್ ಐ ಥಿಂಕ್ ಐ ಫೈನ್ 5 day ಕ್ಯಾರೆಕ್ಟರ್, 6 days ಕ್ಯಾರೆಕ್ಟರ್, 2 days ಕ್ಯಾರೆಕ್ಟರ್, ಸಿ ಇದನ್ನು ಮಾಡಲ್ಲ ಅನ್ಬೇಕು ನಾವು ಆ್ಯಕ್ಚುಲಿ. ಐ ಆಮ್ ರೆಡಿ. ಆ ಕ್ಯಾರೆಕ್ಟರಲ್ಲಿ ಇಫ್ ಇಟ್ಸ್ ಗೋನ್ ಲಿಫ್ಟ್ ದ ಫಿಲ್ಮ್, ನಾವು ಮಾಡೋದ್ರಿಂದ ಆ ಕ್ಯಾರೆಕ್ಟರ್ಗೆ ನ್ಯಾಯ ಸಿಗುತ್ತೆ ಅನ್ನಂಗಿದ್ರೆ ಐ ಹ್ಯಾವ್ ನೋ ಇಶ್ಯೂ ಸರ್. ಹೀರೋ ಇಲ್ಲಿ ಹಿಂದ್ಗಡೆ ನಿಂತಿರ್ತೀವಿ, ನನಗೆ ಬೇಜಾರಿಲ್ಲ. ಸುದೀಪ್ ಅವರೇ, ಬಿಲ್ಲಾ ರಂಗ ಭಾಷಾ ಶುರು ಮಾಡಿ ಸ್ಟಾಪ್ ಮಾಡಿದ್ರಿ, ಅದೇ ನಿರ್ದೇಶಕರ ಜೊತೆ ವಿಕ್ರಾಂತ್ ರೋಣ ಶುರು ಮಾಡಿದ್ರಿ, ಯಾಕೆ ಹೀಗಾಯಿತು? ಇಲ್ಲ ಸರ್, ಅದು ಬಿಲ್ಲಾ ರಂಗ ಭಾಷಾ ಮಾಡಬೇಕಾದ್ರೇ ಹುಟ್ಕೊಂಡಿದ್ದು ವಿಕ್ರಾಂತ್ ರೋಣ. ಸಿ, ಬಿಲ್ಲಾ ರಂಗ ಭಾಷಾ ಆಲ್ಮೋಸ್ಟ್ ಕಂಪ್ಲೀಟೆಡ್. ಸ್ಕ್ರೀನ್ ಪ್ಲೇಯಲ್ಲಿ ಕೂತು ಮಾಡ್ತಾಯಿದ್ವಿ ಆ್ಯಂಡ್ ಒಂದು ಪಾಯಿಂಟಲ್ಲಿ ಹೋಗಿ ಎಲ್ಲೋ ಒಂದು ಕಡೆ ಸ್ಟಕ್ ಆಗ್ತೀವಿ, ಗೊತ್ತಾ ನಾವು. ಅಂದರೆ ಮುಂದೆ ಏನು ಅಂತ ಕತೆ ಇದೆ, ಕ್ಲೈಮ್ಯಾಕ್ಸ್ ಗೊತ್ತಿದೆ, ಬಟ್ ಅಲ್ಲಿವರೆಗೆ ಹೋಗೋಕ್ಕೆ ಸ್ವಲ್ಪ ಗೊತ್ತಾಗಲ್ಲ ಮೆತ್ತಿಗೆ ಮಾತಾಡೋಕ್ಕೆ. ಸೊ ಆಗಿರಬೇಕಾದ್ರೆ ಒಂದು ದಿವಸ ಏನಾಯಿತು, ನಾನು ಅನೂಪ್ ಅವರು ಇದು ಬಿಕಾಸ್ ವಿಕ್ರಾಂತ್ ರೋಣಗೆ ಲೀಡ್ ಆಗೋದ್ರಿಂದ ಹೇಳ್ತಾ ಇದ್ದೀನಿ, ಇಲ್ಲಿ ಬಿಟ್ಬಿಡೋಣ ಈಗ, ಒಂದು 2 days ಬೇರೆ ಏನಾರು ಮಾತಾಡೋಣ ಅಂದ್ಬಿಟ್ಟು ಜಿಮ್ಗೆ ಹೋದೆ, ಬಂದೆ. ಐ ವಾಸ್ ಹ್ಯಾವಿಂಗ್ ಅ ಡ್ರಿಂಕ್, ಐ ಕಾಲ್ಡ್ ಹಿಮ್. ಹೈದ್ರಾಬಾದಲ್ಲಿದ್ದೆ, ಹಿ ಕೇಮ್. ಯಾವ್ದಾರು ಒಂದು ಕತೆ ಇದ್ದರೆ ಹೇಳಿ, ಯಾರು ಬೇರೆಯವ್ರಿಗೆ ಪ್ರೊಡ್ಯೂಸ್ ಮಾಡೋಣ, ಚಿಕ್ಕದಾಗಿ ಏನಾರು ಒಂದು ಹೇಳು ಸರ್ ಇದೆ ಅಂತಂದರು. ಮುಂದೆ ಅರ್ಧ ಕತೆ ಹೇಳಿದ್ರು, ನಂಗೆ ತುಂಬ ಇಂಟ್ರೆಸ್ಟ್ ಆಯಿತು. ಬಟ್ ಇಟ್ ವಾಸ್ ಆಲ್ರೆಡಿ ಅರೌಂಡ್ 2 AM ಫಸ್ಟ್ ಹಾಫ್ ಮುಗಿಸ್ದಾಗ. ಸೊ ಅವ್ರ ಬಗ್ಗೆ ನನಗೆ ಅದೊಂದು ಇಷ್ಟ, ಏನಂತಂದರೆ ಅವ್ರು ನಮ್ಮ ಥರನೇ ಸ್ವಲ್ಪ ಎಷ್ಟೊತ್ತಿಗೆ ರಾತ್ರಿ ಆದರೆ ಎಚ್ಚರಿಕೆ ಇರ್ತಾರೆ, ಬೆಳಗ್ಗೆ ಮುಂಚೆ ಎದ್ದಿರ್ತೀವಿ. ಸೊ ನಾನು ನಾಳೆ ಬೆಳಿಗ್ಗೆ ಕೇಳ್ತೀನಿ ಮಿಕ್ಕಿದ್ದು, ಯು ಲೀವ್ ನಾವು ಅಂತ ಕಳಿಸ್ದೆ. ಐ ವಾಸ್ ರೆಡಿ ಬೈ 8 o'clock ಅಗೇನ್. ಐ ಕಾಲ್ಡ್ ಹಿಮ್. ಸೆಕೆಂಡ್ ಹಾಫ್ ಹೇಳಿದ್ಮೇಲೆ ಮತ್ತೆ ಅವ್ರನ್ನ ಕಳಿಸ್ದೆ, ಜಿಮ್ಗೆ ಹೋದೆ. ದಟ್ ನೆಕ್ಸ್ಟ್ ಈವ್ನಿಂಗ್ ವೆನ್ ಐ ವಾಸ್ ಹ್ಯಾವಿಂಗ್ ಅ ಡ್ರಿಂಕ್, ಐ ಕಾಲ್ಡ್ ಹಿಮ್ ಅಂಡ್ ಆಸ್ಕ್ಡ್ ಹಿಮ್, ಬೇರೆಯವ್ರ ಟೀಮ್ ಮಾಡೋದಕ್ಕೆ ಏನಕ್ಕೆ ಅಂದ್ಕೊಂಡಿದ್ದೀರಾ, ಅಥವಾ ಲೋ ಬಡ್ಜೆಟ್ ಅಂತ ಯಾಕೆ ಅಂದ್ಕೊಂಡಿದ್ದೀರಾ, ವಾಟ್ ಇಸ್ ಇಸ್ ಪರ್ಸ್ಪೆಕ್ಟಿವ್, ಕತೆ ಅವ್ರದ್ದಾಗಿರೋದ್ರಿಂದ ಒಂದು ಕ್ವಶನ್. ಸೊ ಹಿ ಟೋಲ್ಡ್ ಮಿ ಸರ್ಟನ್ ಥಿಂಗ್ಸ್, ದಟ್ಸ್ ವೆನ್ ಐ ಆಸ್ಕ್ಡ್ ಹಿಮ್ ನಾವ್ಯಾಕೆ ಮಾಡಬಾರ್ದು ಅಂತ. ಅವಾಗ ಅವ್ರು ನನಗೆ ಕೇಳಿದ್ದು, ಸರ್ ಯಾವ ಕ್ಯಾರೆಕ್ಟ್ರು ಕೇಳಿದ್ರು. ಸೊ ಐ ಸೆಡ್ ಇದು ಸರ್, ಏನು ಸರ್ ಅದು ಹಿಂಗೆ ಇಲ್ಲಪ್ಪ, ನಿಮ್ಮ ಕಥೆಯನ್ನು ಚೇಂಜ್ ಮಾಡ್ಬೇಡ, ಬಟ್ ಐ ಥಿಂಕ್ ದಿಸ್ ಇಸ್ ಅ ಸ್ಟೋರಿ ಐ ವಾಂಟ್ ಟು ಸೇ. ಮಾಡಿ, ಎಲ್ಲ ಥರನೂ ಮಾಡ್ತೀವಿ, ಈ ಥರನೂ ಮಾಡೋಣ. ದಟ್ ಈಸ್ ವೆನ್ ವಿ ಸ್ಯಾಟ್ ಕಮರ್ಷಿಯಲ್ ಆಗಿ ಕೆಲವು, ಅಂದರೆ ಇನ್ನೂ ಎಂಟರ್ಟೈನಿಂಗ್ ಆಗಿ ಒಂದು ಸೀನ್ನ ಹೇಗೆ ಹೇಳ್ಬೋದು, ಬಟ್ ಏನು ಚೇಂಜ್ ಮಾಡ್ದೇನೆ, ನಥಿಂಗ್. ಅವ್ರೇನು ಎಷ್ಟು ಪ್ಯೂರಾಗಿ ಬರೆದಿದ್ರು ಅದನ್ನು ಹಾಗೆ ಮೇಂಟೈನ್ ಮಾಡಿ, ಅವರು ಅದನ್ನು ಒಂದು 90s ಹೇಳಬೇಕು ಅಂತ ಇದ್ದಿದ್ದು ಕಥೆನ ನಾವು ತೊಗೊಂಡೋಗಿ ಅದನ್ನು 60s ಥರ ಹಾಕಿ ಒಂದು ಎರಾಗಿ ಹಾಕಿ, ಬಿಕಾಸ್ ದಿ ಎಸ್ಥೆಟಿಕ್ಸ್ ಆಫ್ ದ ಜಂಗಲ್, ಎಸ್ಥೆಟಿಕ್ಸ್ ಆಫ್ ದಟ್ ಫೀಲ್ ತರಬೇಕು ಅಂದರೆ ಇದಕ್ಕೆ ಲೆಸ್ ಕಮ್ಯುನಿಕೇಷನ್ ಇರಬೇಕು, ಲೆಸ್ ಕಮ್ಯುನಿಕೇಷನ್ಸ್ ಎಲ್ಲ ಇದ್ರೇ, ಕೆಲವು ಜಾಗಗಳಲ್ಲಿ ಲೆಸ್ ಎಲೆಕ್ಟ್ರಿಸಿಟಿ, ಅದಿದ್ರೇ ಹೇಳೋಕ್ಕಾಗೋದು ಅಂದ್ಬಿಟ್ಟು ಅಲ್ಲಿಗೆ ತೊಗೊಂಡೋದ್ವಿ ನಾವು. ಸೊ ದಟ್ ಈಸ್ ಹೌ ಹ್ಯಾಪನ್. ಬಿಲ್ಲಾ ರಂಗ ಭಾಷಾ ಒಂಚೂರು ಸ್ಟಕ್ ಆಗಿದ್ದಕ್ಕೆ ವಿಕ್ರಾಂತ್ ರೋಣ ಹುಟ್ಕೋತು. ಐ ಆಮ್ ಶೋರ್, ಸಿ ವಿ ವಿಲ್ ಡೂ ದ್ಯಾಟ್ ಫಿಲ್ಮ್, ಬಟ್ ರೈಟ್ ನೌ ದಟ್ ಈಸ್ ವೆರಿ ಹ್ಯೂಜ್. ಲೆಟ್ ಅಸ್ ಸಿ ಹೌ ಇಟ್ ಗೋಸ್. ಈ ವಿಕ್ರಾಂತ್ ರೋಣ ಇಸ್ ಅವರ್ ಪ್ರೆಸೆಂಟ್ ಅಜೆಂಡಾ. ಅದನ್ನು ಒಂದು ದಡಕ್ಕೆ ಸೇರಿಸೋಣ ಫಸ್ಟು. ಸೇರಿಸಿ ಎಲ್ಲ ಆದಮೇಲೆ, ಆ್ಯಸ್ ಐ ಟೋಲ್ಡ್ ಯು, ಅವ್ರು ಹೇಳಿದಾಗೆ ಇನ್ನಷ್ಟು ಧೈರ್ಯ ಬರುತ್ತೆ ನಮಗೆ ನೆಕ್ಸ್ಟ್ ವೇವ್ ವಾಟ್ ವಿ ಕ್ಯಾನ್ ಡೂ ಅನ್ನೋದಕ್ಕೆ.